ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 307ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಶೂರ್ಪಣಖ ಪಂಚವಟಿಯಲ್ಲಿ ನಡೆದಂತಹ ಘಟನೆಯನ್ನು, ರಾಕ್ಷಸರ ಸಂಹಾರವನ್ನು, ಸುದ್ದಿಯನ್ನು ಅಣ್ಣನಿಗೆ ಹೇಳಕ್ಕೆ ಬಂದಿರ್ತಾಳೆ. ಬರೋ ಕಾಲಕ್ಕೆ ಅವನು ತನ್ನ ಮಂತ್ರಿಗಳ ಮಧ್ಯದಲ್ಲಿ ಕೂತಿರ್ತಾನೆ. ಅವನು ಹತ್ತಿರ ಬರ್ತಾ ಇದ್ದಾಗಕ್ಕೆ ರಾವಣನನ್ನು ಯಾವ ರೀತಿಯಾಗಿ ಕನ್ನಡ ಅನ್ನೋದನ್ನು, ರಾವಣನ ವ್ಯಕ್ತಿತ್ವವನ್ನು ಆ ದೃಶ್ಯದಲ್ಲಿ ವಾಲ್ಮೀಕಿಯವರು ವರ್ಣನೆ ಮುಂದುವರಿತಾರೆ. ಅವ ಸೂರ್ಯನಿಗಿಂತ ಹೆಚ್ಚು ತೇಜಸ್ವಿ ಇರ್ತಾನೆ, ಭೂಮಿಯಾಗಿದ್ದಂಥ ಎಲ್ಲ ರಾಜ ಮಹಾರಾಜರನ್ನು ಸೋಲಿಸಿರ್ತಾನೆ, ಮತ್ತು ಮಹಾಪರಾಕ್ರಮಿ ಇರ್ತಾನೆ, ಮುನಿ ಸ್ವಭಾವ ಇರ್ತದೆ, ಅವನಿಗೆ ಮಹಾತ್ಮ ಅಂತಲೂ ಬೋಧಿಸ್ತಾರೆ. ಇಷ್ಟೆಲ್ಲ ಇದ್ದು ಅವನಲ್ಲಿ ಬಹಳಷ್ಟು ಅವಗುಣಗಳು ಇದ್ದು, ಅವದ ಒಂದು ಕೆಟ್ಟ ಅವಗುಣ ಯಾವುದಿತ್ತಂದರೆ ಅವನು ಸ್ತ್ರೀ ಪೀಡಕ ಇದ್ದ. ದೇವತೆಗಳ ಪೀಡಕನ ಜೊತೆಗೆ ಸ್ತ್ರೀ ಪೀಡಕ ಇದ್ದ. ಎಲ್ಲೆಲ್ಲಿ ಯಾವ ರಾಜರನ್ನು ಸೋಲಿಸಿದ್ದ ಅವರ ಎಲ್ಲ ಪತ್ನಿಯರನ್ನು ತಾನು ತನ್ನ ಲಂಕೆಯಲ್ಲಿ ಅವರಿಗಾಗಿ ಒಂದು ಬಹುಮಹಡಿ ಕಟ್ಟಡವನ್ನು ಕಟ್ಟಿ 1,000 ಉಪಪತ್ನಿಯರನ್ನು ಇಟ್ಟಿರ್ತಾನೆ. ಅಂತಹ ಒಂದು ನೀಚ ವ್ಯಕ್ತಿತ್ವವನ್ನು ರಾವಣ ಹೊಂದಿದ್ದ ಅನ್ನೋದನ್ನು ವಾಲ್ಮೀಕಿಯವರು ಮತ್ತೆ ಅದನ್ನು ಮುಂದೆ ಈ ರೀತಿಯಾಗಿ ಹೊರಿಸ್ತಾರೆ. ಕುಬೇರನ ಸೋಲಿಸಿ ಕೈಲಾಸ ಪರ್ವತದಲ್ಲಿ ಅವರ ಪುಷ್ಪಕ ವಿಮಾನ ಅಪಹರಿಸಿದ ರಾವಣ. ಆ್ಯಕ್ಚುಲಿ ಲಂಕೆ ನಿರ್ಮಾಣ ಮಾಡಿದವ ಕುಬೇರ. ಅಲ್ಲಿ ವಿಶ್ವಕರ್ಮನ ಸಹಾಯ, ವಿಶ್ವಕರ್ಮನಿಗೆ ಹೇಳ್ತಾನೆ. ಆ ವಿಶ್ವಕರ್ಮ ಏನು ಮಾಡ್ತಾನೆ, ಅವನಿಗೆ ಒಂದು ಸುಂದರವಾದಂತಹ ರಾಜ್ಯವನ್ನು, ಲಂಕಾ ರಾಜ್ಯವನ್ನು, ನಗರ ರಾಜ್ಯವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ. ಒಂದು ದೊಡ್ಡ ಬೆಟ್ಟದ ಮೇಲೆ, ಇವತ್ತು ಅಲ್ಲಿ ಒಂದು ಬರ್ತಿದೆ ಊರು, ಇದರಲ್ಲಿ ದೊಡ್ಡದೊಂದು ಗುಡ್ಡದ ಮೇಲೆ, ಇದು ಬಂಡೆಗಲ್ಲದ ಮೇಲೆ, ಅಖಂಡ ಬಂಡೆಗಲ್ಲದ ಮೇಲೆ ಇದು ರಾವಣನ ಇದು ಅರಮನೆಯಾಗಿತ್ತು ಅನ್ನುವಂಥದ್ದು ಇವತ್ತು ನಮಗೆ ಅಲ್ಲಿ ಲಂಕಾದಲ್ಲಿ ನೋಡಲಿಕ್ಕೆ ಸಿಗ್ತಿದೆ. ಅದಕ್ಕೆ ಅಂಥ ಒಂದು ದೊಡ್ಡ ಎತ್ತರದ ಅಖಂಡ ಬಂಡೆಗಲ್ಲ ಮೇಲೆ ಅವನೇನು ಮಾಡಿರ್ತಾನೆ, ರಾವಣ ಅರಮನೆ ಕಟ್ಟಿರ್ತಾನೆ. ಅದರ ಸುತ್ತಮುತ್ತ ಪರಿಸರ ಅಗದಿ ಏನೋ ಸಮಮಟ್ಟದ ಸಮಪಾತದ ಇದೆ. ಅಲ್ಲಿ ಎಲ್ಲ ಈ ಲಂಕಾ ನಗರ ಕಟ್ಟಡಗಳನ್ನು ಕಟ್ಟಿ ಒಂದು ಭವ್ಯವಾದಂಥ ನಗರವನ್ನು ವಿಶ್ವಕರ್ಮ ಸ್ಥಾಪನೆ ಮಾಡಿ ಕುಬೇರನ ಕೊಟ್ಟಿರ್ತಾನೆ. ಕುಬೇರನ ಕೊಟ್ಟ ನಂತರ ಅವರ ಇನ್ನೊಬ್ಬ ತಾಯಿ ಇವನಿಗೆ, ಕುಬೇರನ ತಂದೆಗೆ ಅಕ್ಕಿ ರಾಕ್ಷಸಿ ಕೈಕಶಿ ಮಗನೇ ರಾವಣನಿಗೆ ಪ್ರಾರಂಭದಲ್ಲಿ ಅಣ್ಣನ ಮ್ಯಾಗ ಭಾಳ ಗೌರವ ಇತ್ತು, ಸಂತೋಷ ಪಡ್ತಿದ್ದ. ನಾವು ಅವ್ರ ಅಪ್ಪನ ಹತ್ರ ಭೇಟಿಯಾಗಕ್ಕೆ ಬಂದಾಗ, ತಾಯಿಗೆ ಭೇಟಿಯಾಗಕ್ಕೆ ಬಂದಾಗ ಇವನು ಲಂಕೆಯಲ್ಲಿ ಇದ್ದದ್ದು, ಲಂಕೆ ಆಳೋದೆಲ್ಲ ತಿಳ್ಕೊಂಡು ಭಾಳ ಸಂತೋಷ ಪಡ್ತಿದ್ದ. ಆದರೆ ಆಕೆ ಕೈಕಶಿ ಏನು ಹೇಳ್ತಾಳೆ, ರಾವಣ ತಾಯಿ ಏನು ಹೇಳ್ತಾಳೆ, ನೀನು ಸಂತೋಷ ಪಡಬೇಡ, ನಿಮ್ಮ ಅಪ್ಪನ ಮೊದಲೇ ಹೆಂಡತಿ ಪುತ್ರ ಇವ ಅಗದಿ ಮೆರೆಯಾಗತ್ತಾನೆ, ಮತ್ತು ನಿನಗದು ಇಲ್ಲಲ್ಲ, ನೀನು ಜಬರ್ದಸ್ತ್ ನಿನ್ನ ಬೇಡಿಕೆಯನ್ನು ಮುಂದಿಟ್ಟು ಕಸ್ಕೋಬೇಕಂತ ಹೇಳ್ತಾಳೆ. ಆವಾಗ ಬೇಡಮ್ಮ ಇರಲಿ ಬಿಡು, ನನ್ನ ಬಲದಿಂದ ನಾನು ಕಟ್ತೇನೆ ಹಾಗೆ ರಾವಣ ಹೇಳ್ತಾನೆ. ರಾವಣ ನೋಡಿ ಪ್ರಾರಂಭದಲ್ಲಿ ಒಳ್ಳೆಯ ಮನಸ್ಸನ್ನು ಹೊಂದಿರ್ತಾನೆ. ಸ್ವತಃ ತಾಯಿ ಹೇಳ್ತಾಳೆ, ಇದ ನೋಡಿ ಕೈದು ಏನಾಯ್ತಲ್ಲ, ಇಲ್ಲಿ ರಿಪೀಟ್ ಆದ ರಾವಣಗೂ ರಿಪೀಟ್ ಆದದ್ದನ್ನು ಅವ್ರ ತಾಯಿಯಿಂದ. ಇಲ್ಲ ನೀನು ಮಾತ್ರ ಒಂದು ಕಸ್ಕೊಳ್ಳಬೇಕಂತಂದಾಗ ಅವಾಗ ಅವನು ತಪಸ್ಸು ಮಾಡಿ ಇದನ್ನೆಲ್ಲ ಸಾಧಿಸಿಕೊಂಡು ಬ್ರಹ್ಮನಿಂದ ವರ ತಗೊಂಡು ಹೋಗಿ ಮೊದಲು ಅವನು ಸೋಲಿಸಿದ್ದಾನೆ ಯಾರು, ಕುಬೇರನನ್ನು ಸೋಲಿಸಿ ಅಲ್ಲಿಂದ ಓಡಿಸ್ತಾನೆ. ನಾವು ಕುಬೇರ ಬಂದು ತಂದೆಗೆ ಹೇಳ್ತಾನೆ, ನೋಡು ತಮ್ಮ ನನಗೆ ಪದೇ ಉಪದ್ರ ಕೊಡಾಕತ್ತಾನೆ, ಈಗ ಏನು ಮಾಡೋದು ಅಂತ ಯಕ್ಷರಾಜ ಇರ್ತಾನೆ ಅವನ. ಕೊನೆಗೆ ಅವ್ರ ತಂದೆನೂ ಬೇಸತ್ತ, ಅದನ್ನು ಬಿಟ್ಟು ಬಿಡಪ್ಪ ಅಂದಾಗ ಅವ ಅದನ್ನು ಬಿಟ್ಟು ಬರ್ತಾನೆ. ಆ ರಾಜ್ಯ ಮತ್ತು ಅವನ ಪುಷ್ಪಕ ವಿಮಾನಗಳನ್ನು ರಾವಣ ಪಡಿತಾನೆ. ಅದನ್ನೇ ಇಲ್ಲಿ ಹೇಳ್ತಾರೆ ವಾಲ್ಮೀಕಿಯವರು. ಕುಬೇರನ ಸೋಲಿಸಿ ಕೈಲಾಸ ಪರ್ವತದಲ್ಲಿ ಅವರ ಪುಷ್ಪಕ ವಿಮಾನ ಅಪಹರಿಸಿದ ರಾವಣ. ಕೈಲಾಸದಲ್ಲಿನೂ ಒಂದು ಇದಿತ್ತು, ರಾಜ್ಯ ಇತ್ತು, ಇದೂ ರಾಜ್ಯ ಇತ್ತು, ಅವ್ದು ಯಾವುದು ಲಂಕೆಯಲ್ಲಿನೂ. ಅವ ಕೈಲಾಸದಾಗಿದ್ದಾಗ ಅಲ್ಲಿ ಕೈಲಾಸ ಮೇಲೆ ದಂಡೆತ್ತಿ ಹೋಗಿ ಆ ಕೈಲಾಸ ಪ್ರದೇಶದಲ್ಲಿದ್ದಂಥ ಕುಬೇರನನ್ನು ಸೋಲಿಸಿ ಲಂಕೆಯನ್ನು ಮತ್ತು ಇದನ್ನು ಯಾವುದು ಪುಷ್ಪಕ ವಿಮಾನವನ್ನು ತನ್ನ ಕಬ್ಜಾ ತಗೊಳ್ತಾನೆ. ಮುಂದುವರೆದು ಕಠೋರ ತಪಸ್ಸು ಮಾಡಿ 10,000 ವರ್ಷ, ದೀರ್ಘ ವರ್ಷದವರೆಗೆ 10,000 ವರ್ಷದವರೆಗೆ ತಪಸ್ಸು ಮಾಡ್ತಾನೆ. ಯಾರು? ರಾವಣ ದೀರ್ಘಾಯು. ಆ ರಾವಣ 10,000 ತನ್ನ ಬದುಕಿನ 10,000 ವರ್ಷ ತಪಸ್ಸು ಮಾಡಿ ಬ್ರಹ್ಮನಿಗೆ
ಆ ತಪಸ್ ಮಾಡ್ತಾನೆ. ಕೊನೆ ಹಂತದಲ್ಲಿ ಬ್ರಹ್ಮದೇವನಿಗೆ ತನ್ನ 10 ತಲೆಗಳನ್ನು ಅರ್ಪಿಸ್ತಾನೆ. ಅವ ಪ್ರತ್ಯಕ್ಷ ಆಗೋ ತನಕ ಒಂದೊಂದು ತಲೆ ಕಟ್ ಮಾಡಿ ಯಜ್ಞದ ಹೋಗಿದ್ದಿರ್ತಾನೆ, ಅರ್ಪಣೆ ಮಾಡ್ತಿರ್ತಾನೆ. ತಲೆಗಳನ್ನು ರಾವಣ ಆಯಿತು. ಮಹಾವಿದ್ವಾನ ಪರಾಕ್ರಮಿ ಮತ್ತು ಪೀಡಕ ರಾವಣ ಬಳಿ ಬಂದಳು ತಂಗಿ ಶೂರ್ಪಣಖ. ಈ ರೀತಿಯಾಗಿ ಬ್ರಹ್ಮನಿಂದ ಹೊರ ಪಡೆದಂಥ ವ್ಯಕ್ತಿ ತನ್ನ ಶಿರಗಳನ್ನು ಅವನ ದರ್ಶನ ತಗೊಳ್ಳೋ ಸಲುವಾಗಿ ಹೊರ ಪಡೀಲಿಕ್ಕೆ ಅವನಿಂದ ತನ್ನ ತಲೆಗಳನ್ನೇ ಕತ್ತರಿಸಿ ಯಜ್ಞದಲ್ಲಿ ಹಾಕಿದಂಥ ವ್ಯಕ್ತಿ ಅವು ಎಲ್ಲ ಏನು ಮಹಾಪರಾಕ್ರಮ ಆಗಿರ್ತಾನೆ. ಬಟ್ ಅವ ಏನಾಗಿರ್ತಾನಂದ್ರೆ ಪೀಡಕನಾಗಿರ್ತಾನೆ. ದೇವತೆಗಳಿಗೆ ಪೀಡಕ, ಸ್ತ್ರೀಯರಿಗೆ ಪೀಡಕ, ಮುನಿಗಳಿಗೆ ಪೀಡಕ. ಹೀಗಾಗಿ ಏನಾಗಿತ್ತಂದ್ರೆ ಅವನಿಗೆ ಏನೋ ಶಕ್ತಿ ಇತ್ತು, ವರಗಳಿದ್ದು, ದಿವ್ಯಾಸ್ತ್ರಗಳಿದ್ದು, ಅವೆಲ್ಲನೂ ದುರುಪಯೋಗ ಆಗ್ತಾಯಿದ್ದು. ಅವಾಗ ದುರುಪಯೋಗ ಆಗ್ತಾ ಇದ್ದಾಗ ಏನಾಗ್ತಿದೆ ಅಂದರೆ ಅವನಿಗೆ ಎಷ್ಟೇ ಬಲವಾನಿದ್ದರೂ ಕೂಡ ಅವನ ನಾಶ ಖಂಡಿತ ಅನ್ನುವಂಥ ಸಂದೇಶ ಇಲ್ಲಿ ವಾಲ್ಮೀಕಿಯವರು ಕೊಡ್ತಾರೆ. ಮುಂದುವರಿಸಿ, ಮಹಾವಿದ್ವಾನ ಪರಾಕ್ರಮಿ ಮತ್ತು ಪೀಡಕ ರಾವಣ ಬಳಿ ಬಂದಳು ತಂಗಿ ಶೂರ್ಪಣಖ. ಹೇಳಿದಳು ಪುಲಸ್ತ್ಯ ಕುಲಜ ರಾವಣನಿಗೆ, ಶೂರ್ಪಣಖ ಲಕ್ಷ್ಮಣ ರಾಮರಿಂದ ತನಗಾದ ಅವಮಾನ, ತನಗೇನು ರಾಮ ಲಕ್ಷ್ಮಣರಿಂದ ಅವಮಾನ ಆಗಿತ್ತಲ್ಲ ಪಂಚವಟಿಯಲ್ಲಿ, ಆ ಒಂದು ಪ್ರಸಂಗ ಏನಾಯಿತು, ಸಂಗತಿ ಏನಾಯಿತು, ಏನು ಘಟನೆ ನಡೀತು ಅನ್ನೋದು ಆ ಘಟನೆಯನ್ನು ಸವಿಸ್ತಾರವಾಗಿ ಶೂರ್ಪಣಖ ಅಣ್ಣನ ಬಳಿ ಬಂದು ಅವನಿಗೆ ಹೇಳ್ತಾಳೆ. ಅದನ್ನು ಕೇಳಿದ ತಕ್ಷಣ ರಾವಣನ ಕ್ರೋಧ ಉಕ್ಕಿತು. ತಂಗಿ ಬಾಯಿಂದ ಇದ್ದೇನು ಕೇಳಿದ ಅವಮಾನ ಆಗೈತಿ ಅಂತ. ಅದಕ್ಕೆ ಮೊದಲು ಕೇಳಿದ್ದವ ಯಾರಿಂದ? ಅಕ್ಕಂಪನಿಂದ. ಸ್ವತಃ ತಂಗಿ ಬಂದು ಹೇಳ್ತಾ ಇದ್ದಾಗ ಒಂದು ಕನ್ಫರ್ಮ್ ಆತವ, ಅಲ್ಲಿ ಯುದ್ಧ ಆಗಿದೆ, ಇವ್ರನ್ನೆಲ್ಲ ನಾಶ ಮಾಡ್ಯಾನ, ನನ್ನ ತಂಗಿಗೆ ಅವಮಾನ ಮಾಡ್ಯಾನ ಅಂತ ಹೇಳಿ ಮತ್ತಷ್ಟು ಅವನಿಗೇನಾಯಿತು, ಕೋಪ ಹೆಚ್ಚಾಗ್ತಿದೆ. ಮಂತ್ರಿಗಳ ಸಮಕ್ಷಮ ಶೂರ್ಪಣಖ ರಾವಣನನ್ನು ಹೀಯಾಳಿಸಿ ನುಡಿದಳು. ಇನ್ನಷ್ಟು ಅವನನ್ನು ಕ್ರೋಧಿತ ಮಾಡಬೇಕು, ಅವನಿಗೆ ಪ್ರಚೋದನೆ ಮಾಡಬೇಕು. ಆ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಶೂರ್ಪಣಖ ಅಣ್ಣನ ಮೇಲೆ ಶಬ್ದಗಳ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅವನನ್ನು ಹೀಯಾಳಿಸಲಿಕ್ಕೆ ಶುರು ಮಾಡ್ತಾಳೆ. ಯಾವ ರೀತಿ ಹೀಯಾಳಿಸಿದಳು ಅನ್ನೋದನ್ನು ವಾಲ್ಮೀಕಿ ಅವರು ಈ ರೀತಿಯಾಗಿ ಹೇಳ್ತಾಳೆ. ಹತ್ತಿಕ್ಕಿದ ಅತೃಪ್ತ ನಿನ್ನ ಕಾಮದ ಬಯಕೆ ರಾಜ್ಯವನ್ನೇ ಹಾಳು ಮಾಡಿದೆ, ಕರ್ತವ್ಯಹೀನ ರಾಜ ಅಂತ ಕೇಳ್ತಾಳೆ. ಇಲ್ಲಿ ನೋಡಿ, ರಾವಣನಲ್ಲಿರುವಂಥ ಅವಗುಣಗಳನ್ನು ಅವನಿಗೆ ಸಿಟ್ಟು ಎಬ್ಸೋಸಲ್ಲ ಏನು ಉಪಯೋಗ ಮಾಡ್ತಿಲ್ಲ, ಅದು ಪ್ರತಿಯೊಂದೂ ಈ ಆಡಳಿತಗಾರರು, ರಾಜರು ಯಾರ ಅಧಿಕಾರವನ್ನು ನಡೆಸ್ಕೊಂಡು ಹೊಂಟಿರ್ತಾರೆ, ರಾಜ್ಯ ವ್ಯವಸ್ಥೆಯಲ್ಲಿ ರಾಜರಾದರು, ಇವತ್ತಿನ ವ್ಯವಸ್ಥೆಯಲ್ಲಿ ಈ ಮುಖ್ಯಮಂತ್ರಿ ಆಗಿರಬೇಕು, ಪ್ರಧಾನಮಂತ್ರಿ ಆಗಿರಬೇಕು, ಮಂತ್ರಿಗಳಾಗಿರಬೇಕು, ಶಾಸಕರಾಗಿರಬೇಕು, ಉನ್ನತ ಅಧಿಕಾರಿಗಳಾಗಿರಬೇಕು, ಅವ್ರಿಗೆಲ್ಲರಿಗೂ ಇದನ್ನು ಅನಿಸ್ತಿದೆ. ಏನು ಹೇಳ್ತಾಳೆ ಮೊದಲೇದಾಗಿ ಅವಳು, ಹತ್ತಿಕ್ಕಿದ ಅತೃಪ್ತ ನಿನ್ನ ಕಾಮದ ಬಯಕೆ. ನೀ ರಾಜ ಇದೆಯಾ, ನಿನ್ನಲ್ಲಿ ಏನು ಮಾಡಿದ್ಯಾ ನೀನು, ಕಾಮದ ಬಯಕೆ ಭಾಳದ, ನೀನು ಅಸಂತುಷ್ಟ ಇದೆಯಾ, ನೀನು ಲೈಂಗಿಕ ಜೀವನದಲ್ಲಿ ನಿನಗೆ ಸಂತೋಷ ಸಿಕ್ಕಿಲ್ಲ. 1000 ಹೆಂಡಂದಿರನ್ನು ನೀವು ಹೊಂದಿದರೂ ಕೂಡ, ಕಂಡ ಹೆಣ್ಣನ್ನು ಬಲಾತ್ಕಾರ ಮಾಡಿದರೂ ಕೂಡ ನಿನ್ನ ಕಾಮದ ತ್ರಷೆ ಇನ್ನೂ ಹಿಂಗಿಲ್ಲ. ನೀ ಅಂಥವ ಅಸಂತುಷ್ಟ, ನೀನು ಡಿಸಪಾಯಿಂಟೆಡ್, ನೀನು ಅದಿಲ್ಲ. ನಿನ್ನಲ್ಲಿ ಏನಿದೆ ಅಂದರೆ ಕಾಮ ತೃಪ್ತಿ ಸಿಗದೇ ಇದ್ದಂತಹ ಅಥವಾ ಅದರಲ್ಲಿ ತೃಪ್ತ ಪಡದೇ ಇರುವಂತಹ ವ್ಯಕ್ತಿತ್ವ ನಿನ್ನಲ್ಲಿದೆ ಅಂಥೇಳಿ ಅವನಲ್ಲಿ ಇದನ್ನು ಜಾಗರಣೆ ಮಾಡ್ತಾಳೆ. ಮುಂದುವರೆದು ಹೇಳ್ತಾಳೆ, ರಾಜ್ಯವನ್ನೇ ಹಾಳೆ ಮಾಡಿದೆ, ನಿನ್ನ ಇಂಥವೆಲ್ಲ ಏನು ಮಾಡ್ಕೋತ ಹೊಂಟಿದೆಯಲ್ಲ, ಇದು ಏನು ಮಾಡ್ತಾ ಇದೆ, ನಿನ್ನ ನಡೆನುಡಿಗಳೇನಿದಾವಲ್ಲ ಇವು ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದೆ. ಕರ್ತವ್ಯಹೀನ ರಾಜ, ನೀನು ಇಲ್ಲಿ ಮಾಡಿದೆ, ನೀನು ವಿಲಾಸದಾಗ ಕೂತ್ಬಿಟ್ಟಿಯಾ, ಹೆಣ್ಣಿನ ಭೋಗದಲ್ಲಿ ನೀನು ಸುಖ ಕಂಡುಕೊಂಡು ನೀ ಇದು ರಾಜ್ಯವನ್ನು ಹಾಳು ಮಾಡ್ತಾ ಇದ್ದೀಯಾ, ಕೂತು ಬಿಟ್ಟಿದೀಯಾ ಏನು, ನಿನಗೆ ಏನು ರಾಜ್ಯದ ಬಗ್ಗೆ ಕಳಕಳಿ ಇಲ್ಲ. ನೀನು ಒಬ್ಬ ಏನಾಗಿದೆಯಾ, ಕರ್ತವ್ಯಹೀನ ರಾಜನಾಗಿದ್ದೀಯಾ. ಆವತ್ತಿನ ಕಾಲ ಇವತ್ತಿಗೆ ನಾವು ಬಂದು ಅಂದ್ರೆ ಜನರ ಬಗ್ಗೆ, ಜನರ ಆಗುಹೋಗಳ ಬಗ್ಗೆ, ಸಮಸ್ಯೆದ ಬಗ್ಗೆ ಉನ್ನತ ಅಧಿಕಾರಿಗಳಾಗಲಿ, ಆಡಳಿತ ಮಾಡುವಂತಹ ಮುಖ್ಯಮಂತ್ರಿಗಳಾಗಲಿ, ಪ್ರಧಾನಮಂತ್ರಿಗಳಾಗಲಿ, ಮಂತ್ರಿಗಳೇ ಆಗಲಿ, ಶಾಸಕರಾಗಲಿ, ಸಂಸದರಾಗಲಿ, ಜನರ ಏನದ ತೊಂದರೆಗಳೇನದಾವ, ಸಮಸ್ಯೆಗಳೇನವ ಅವನ್ನ ಆಲಿಸಬೇಕು, ಆ ಕಡೆ ಗಮನ ಕೊಡಬೇಕು. ಅದು ಅವರ ಮೂಲ ಕರ್ತವ್ಯ. ಶಾಸಕನ ಮೂಲ ಕರ್ತವ್ಯ ಅಂದರೆ ತನ್ನ ಮತಕ್ಷೇತ್ರದಲ್ಲಿ ಜನರಿಗೆ ಏನು ತೊಂದರೆ ಆಗ್ತಾ ಇದೆ, ಅವರ ಹಿತರಕ್ಷಣೆ ಹೇಗೆ ಮಾಡಬೇಕು, ಅವರನ್ನು ಸಂತುಷ್ಟರಾಗಿ ಹೇಗಿಡಬೇಕು, ಅವರಲ್ಲಿ ಆರ್ಥಿಕ ಸಾಮಾಜಿಕ ಪ್ರಗತಿಗಳನ್ನು ಹೇಗೆ ತರಬೇಕು,
ಈ ರೀತಿಯಾಗಿ ಯಾರು ಆಲೋಚನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಅವರು ಮಾತ್ರ ಆಳಲಿಕ್ಕೆ, ಸಂಸದರಾಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ, ಪ್ರಧಾನಮಂತ್ರಿ ಆಗಲಿಕ್ಕೆ ಯೋಗ್ಯರು. ಆ ಒಂದು ಸಾಮಾಜಿಕ ಕಾರ್ಯಕ್ರಮ ಇರಲಿಲ್ಲ ಅಂದ್ರೆ ಆ ವ್ಯಕ್ತಿ ಯಾವ ಹುದ್ದೆಗೂ ಯೋಗ್ಯ ಅಲ್ಲ ಅನ್ನುವಂಥ ಉಪದೇಶವನ್ನು ವಾಲ್ಮೀಕಿಯವರು ಇಲ್ಲೇ ರಾವಣನಿಗೆ ಶೂರ್ಪಣಖಳ ಮೂಲಕ ತಿಳಿಸ್ತಾ ಇದ್ದಾನೆ. ಮುಂದುವರೆದು, ಸ್ವಾರ್ಥಕ್ಕಾಗಿ ಕಾಮ ಪಿಶಾಚಿಯಾದಾಗ ರಾಜ ವ್ಯಭಿಚಾರಿ ರಾಜನನ್ನು ಜನ ಗೌರವಿಸುವರು. ಸ್ವಾರ್ಥಕ್ಕಾಗಿ ಬಯಕೆ ಪಿಶಾಚಿಯಾದಾಗ ಹೆಣ್ಣು ಪಡಿಬೇಕು, ಹಣ್ಣು ಪಡಿಬೇಕು, ರಾಜ್ಯ ವಿಸ್ತರಣೆ ಮಾಡಬೇಕು, ಇವೆಲ್ಲ ಕಾಮ ಪಿಶಾಚಿಗಳು. ಕಾಮ ಅಂದರೆ ಬರೇ ಇದಕ್ಕಷ್ಟೇ ಸೀಮಿತ ಅಲ್ಲ, ಲೈಂಗಿಕ ಸುಖಕ್ಕಷ್ಟೇ ಸೀಮಿತ ಅಲ್ಲ. ಕಾಮ ಅಂದರೆ ಬಯಕೆ. ಅದನ್ನೇ ಬಸವನವ್ರು ಹೇಳ್ತಾರಲ್ಲ, ಛಲಬೇಕು ಶರಣಂಗೆ ಪರಸ್ತ್ರೀಯನ್ನೊಲ್ಲೆಂಬ, ಛಲಬೇಕು ಶರಣಂಗೆ ಪರಧನವಲ್ಲೊನ್ನೆಂಬ, ಛಲಬೇಕು ಶರಣಂಗೆ ಪರದೈವನೊಲ್ಲೆಂಬ. ಇಲ್ಲಿ ರಾಕ್ಷಸನಾದಂಥ ರಾವಣನಿಗೆ ಎಲ್ಲ ಬಯಕೆಗಳಿದ್ದು. ಈ ಬಯಕೆಗಳನ್ನು ಹೊಂದಿದವ್ರಿಗೆ ಏನಂತಾರೆ ಕಾಮ ಪಿಶಾಚಿಗಳಂತ. ಕಾಮ ಪಿಶಾಚಿ ಬಂದರೆ ಸ್ತ್ರೀ ಪೀಡಕ್ಕೆ ಒಬ್ಬ ಅಲ್ಲ, ಸ್ತ್ರೀ ಮೇಲೆ ಬಲಾತ್ಕಾರ ಮಾಡೋದು ಅಷ್ಟೇ ಅಲ್ಲ, ಇವು ಎಲ್ಲದರ ಮೇಲೆ ಬಯಕೆಯನ್ನು ಹೊಂದಿರ್ತಾನೆ. ಅದನ್ನು ಮುಖ್ಯವಾಗಿ ಇಟ್ಕೊಂಡು ಏನು ತನ್ನ ದರ್ಪ ಮಾಡ್ತಿರ್ತಾನೆ, ಅನ್ಯಾಯ ಎಸಗ್ತಿರ್ತಾನೆ, ಅಂಥವನಿಗೆ ಕಾಮ ಪಿಶಾಚಿ ಅಂತ ಕರೀತಾರೆ. ಕಾಮ ಪಿಶಾಚಿ ಆದಾಗ ರಾಜ ಏನಾಗ್ತಾನೆ, ಅಂಥ ವ್ಯಭಿಚಾರಿ ರಾಜನನ್ನು, ಅಂಥ ಒಬ್ಬ ಕೆಟ್ಟ ರಾಜನನ್ನು, ದುರಾವಲೋಚನೆ ಹೊಂದಿದಂಥ ರಾಜನನ್ನು, ಶೋಷಿಸುವಂಥ ರಾಜನನ್ನು ಜನರು ಎಂದೂ ಗೌರವಿಸುವುದಿಲ್ಲ. ಮುಂದಷ್ಟು ನಮಸ್ಕಾರ ಮಾಡ್ತಾರೆ, ಸ್ವಲ್ಪ ಆ ಕಡೆ ಹೋದಂದರೆ ಬೇಗಳ ರಾಶಿಯನ್ನು ತೆಗಿತಾರೆ. ಯಾಕಂದರೆ ಮುಂದೆ ಎದುರಿಗೆ ಅವ್ರು ಕೂಡ ಮಾತಾಡೋಷ್ಟು ಅವರಲ್ಲಿ ಧೈರ್ಯ ಇರೋದಿಲ್ಲ. ಹಿಂದೆ ಹೋದಾಗ ಏನಪ್ಪ ಎಂದು ಸಾಯ್ತಾನಿವ, ಎಂದಿವು ಮನೆ ಹಿಡಿತಾನೆ, ಇವು ಶಬ್ದಗಳು ಬರ್ತಾವೆ. ಇದು ನೋಡಿ ಯುಗದಲ್ಲಿಯೂ ಇದಿತ್ತು, ಇವತ್ತೂ ಇದೆ. ಇದೇ ರೀತಿಯಾಗಿ ಪುನಃ ರಾವಣನ ರೊಚ್ಚಿಗೆಳಿಸಲಿಕ್ಕೆ ಯಾವ್ಯಾವ ರೀತಿಯಾಗಿ ರಾವಣ ಹೀಯಾಳಿಸ್ತಾಳೆ, ಆ ಹೀಯಾಳಿಕೆಯ ಮೂಲಕ ವಾಲ್ಮೀಕಿಯವರು ಯಾವ್ಯಾವ ಬೋಧನೆಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.